2013ರಿಂದ ಉನ್ನತ ಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಹೊರದೇಶಗಳಲ್ಲಿ ಪ್ರೊವೈಡ್ ಮಾಡುವುದರಲ್ಲಿ ನಮ್ಮ ಸಂಸ್ಥೆ ಮುಂಚೂಣಿಯಲ್ಲಿದೆ. ಸೊ ಇನ್ನೊಂದು ಹೆಮ್ಮೆಯ ವಿಷಯ ನಮಗೆ ಏನಂತ ಹೇಳಿದ್ರೆ, ರೀಸೆಂಟ್ಲಿ ಜರ್ಮನಿಯಲ್ಲಿ ಅಂದರೆ ಜರ್ಮನಿಗೆ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ಬೇಕಾದಂಥ ಒಂದು ಪ್ರೀ ಎಕ್ಸಾಮ್ ಅಂತ ಏನು ಹೇಳ್ತೇವೆ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಏನು ಹೇಳ್ತೇವೆ, ಆ ಎಕ್ಸಾಮ್ ಸೆಂಟರನ್ನು ನಮ್ಮ ಬೈಂದೂರಿಗೆ ಸ್ಯಾಂಕ್ಷನ್ ಆಗಿದೆ. ಸೊ ಕರ್ನಾಟಕದಲ್ಲಿ ಇದು 2ನೇ ಸೆಂಟರ್, ಮತ್ತು ಬೇರೆ ಎಲ್ಲಿ ಕೂಡ ಇಲ್ಲ. ಹೆಚ್ಚಾಗಿ ಅಂತ ಹೇಳಿದ್ರೆ ಜರ್ಮನಿಯಲ್ಲಿ ಯಾರಾದರೂ ವಿದ್ಯಾಭ್ಯಾಸ ಅಥವಾ ಉನ್ನತ ಮಟ್ಟದ ಶಿಕ್ಷಣ ಪಡೀಲಿಕ್ಕೆ ಅಥವಾ ಜಾಬಿಗೆ ಅಂತ ಹೋಗುವಾಗ ಅವರಿಗೆ ಜರ್ಮನ್ ಲ್ಯಾಂಗ್ವೇಜ್ ಅನ್ನು ಕಲಿಬೇಕಾದಂಥದ್ದು ಅವಶ್ಯ ಆಗಿದೆ. ಸೊ ಜರ್ಮನ್ ಲ್ಯಾಂಗ್ವೇಜ್ ಅನ್ನು ಪ್ರೊವೈಡ್ ಮಾಡುವಂಥ ಕೆಲವಾರು ಸಂಸ್ಥೆಗಳಿದೆ. ಅಂದರೆ 3 ಅಪ್ರೂವ್ಡ್ ಸಂಸ್ಥೆಗಳಿದೆ. ಒಂದು OST, TELG ಮತ್ತು GOIK ಅಂತ ಇದೆ. ಸೊ OST ಅನ್ನುವಂಥ ಒಂದು ಸಂಸ್ಥೆಯಿಂದ ಅಪ್ರೂವಲ್ ಪಡೆದಿರೋದು ನಮ್ಮ ಸಂಸ್ಥೆ ಮಾತ್ರ. ಅಜಿನೋರ ಸಂಸ್ಥೆ ಬಂದು ನಾವು ಉನ್ನತ ಮಟ್ಟದ ಶಿಕ್ಷಣಕ್ಕೆ ಸಲುವಾಗಿ ಹೆಲ್ಪನ್ನು ಕೊಡುವುದರೊಂದಿಗೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ, ಅದರಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಂಟರ್ನ್ಯಾಷನಲ್ ಅಂತ ಬರ್ತದೆ. ಅದರಲ್ಲಿ ನಾವು ರಿಜಿಸ್ಟರ್ ಆಗಿರುವಂಥ ಸದ್ಯದಲ್ಲಿ ಸೌತ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿರುವಂಥ ಒಂದೇ ಕಂಪನಿ. ಇವಾಗ ಇಲ್ಲಿ ತನಕ ಇಲ್ಲಿ ರಿಜಿಸ್ಟರ್ ಆಗಿ ಅಬ್ರಾಡ್ ಎಜುಕೇಷನ್ ಅನ್ನು ಕೊಡುವಂಥ ಕಂಪನಿಗಳು ಆಲ್ಮೋಸ್ಟ್ ಈಗ ನಾವು ಕರ್ನಾಟಕದಲ್ಲಿ ಎಲ್ಲೇ ನೋಡಿದ್ರು ಇಲ್ಲ. ಸೊ ಪರ್ಟಿಕ್ಯುಲರ್ಲಿ ನಮ್ಮ ಕಂಪನಿ ಬಂದು NSDC ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಹಾಗೆ ನಾವು ಕೇರಳದಲ್ಲಿ ಆಲ್ರೆಡಿ ಅಂದರೆ 90 ಸಮಯದಿಂದ ವಿದ್ಯಾರ್ಥಿಗಳು 2013ರಲ್ಲಿ ಫಾರ್ಮ್ ಆಗಿದ್ದು. ಆದರೆ ಕಾರ್ಪೊರೇಟ್ ಲೆವೆಲಲ್ಲಿ NSDC ಅಲ್ಲಿ ಇದು ಪರ್ಟಿಕ್ಯುಲರ್ಲಿ ಒಂದು ಎಕ್ಸಿಸ್ಟಿಂಗ್ ಈಗ ಬಂದದ್ದು 2020ರ ಆಸ್ಪಾಸ್ನಲ್ಲಿ ನಾವು ಗೌರ್ಮೆಂಟ್ ಅಂಡರ್ಟೇಕಿಂಗಿಗೆ ಟೇಕ್ ಓವರ್ ಮಾಡಿದ್ದೇವೆ. ಸೊ ಇಲ್ಲಿ ನಾವೇನು ಮಾಡ್ತೇವೆ, ವಿವಿಧ ವಿಭಾಗದಲ್ಲಿ ಅಂದರೆ ಒಂದು ಎಜುಕೇಷನ್ಗೆ ಹೋಗುವವರಿಗೆ ಮತ್ತು ಜಾಬನ್ನು ಹುಡ್ಕೊಂಡು ಹೋಗುವವರಿಗೆ ಒಂದು ಟ್ರೈನಿಂಗ್ ಅನ್ನು ಕೊಡುವಂಥ ಸಂಸ್ಥೆ ನಮ್ಮದು. ಸೊ ರೀಸೆಂಟ್ಲಿ ನಾವು ಇಲ್ಲಿ ಇವಾಗ ನರ್ಸಿಂಗ್ ಪ್ರೋಗ್ರಾಮ್ಗಳ ಬಗ್ಗೆ ಮಾಡ್ತಾ ಇದ್ದೇವೆ. ನರ್ಸಿಂಗ್ ಈಗ ಆಲ್ರೆಡಿ ನಮ್ಮ ಹತ್ತಿರ 300+ ಸ್ಟೂಡೆಂಟ್ಗಳು ನರ್ಸಿಂಗ್ ಆದ ಸ್ಟೂಡೆಂಟ್ಗಳು ಜರ್ಮನಿಯಲ್ಲಿ ಉದ್ಯೋಗದ ಅವಕಾಶಕ್ಕಾಗಿ ನಮ್ಮಲ್ಲಿ ಟ್ರೈನಿಂಗ್ ಅನ್ನು ತಗೊಳ್ತಿದ್ದಾರೆ. ಹಾಗೆ ಅವರಿಗೆ ಬೇಕಾದ ಪ್ಲೇಸ್ಮೆಂಟ್ ಅನ್ನು ಸಹಿತ ನಾವೇ ಮಾಡಿಕೊಡ್ತಿದ್ದೇವೆ. ಸೊ ಇದು ಹೇಗಾಗಿತ್ತು ಅಂದರೆ ಗೌರ್ಮೆಂಟ್ ಮತ್ತು ನಮ್ಮ ಸಂಸ್ಥೆಯ ಜೊತೆಗೆ ಕೊಲಾಬರೇಷನ್ ಆಗಿ ಮಾಡಿಕೊಂಡಿದ್ದಂಥ ಪ್ರೋಗ್ರಾಮ್. ಸೊ ಇದು ರೀಸೆಂಟ್ಲಿ ನಾವು ನವೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಬೈಂದೂರು ಅನ್ನುವಂಥ ಒಂದು ನಮ್ಮ ರೂರಲ್ ಏರಿಯಾದಲ್ಲಿ ಸಹಿತ ಶಿಕ್ಷಣದ ಒಂದು ಕ್ವಾಲಿಟಿಯನ್ನು ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನು ಬೈಂದೂರಿನಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಸೊ ನಮ್ಮ ಬ್ರಾಂಚ್ ಇವಾಗ ಕರ್ನಾಟಕದಲ್ಲಿ ಮ್ಯಾಂಗ್ಳೂರಿನಲ್ಲಿದೆ. ಬೈಂದೂರು ಅನ್ನುವಂಥದ್ದು ರೀಜನಲ್ ಆಫೀಸ್ ಆಗಿರ್ತದೆ. ಬ್ಯಾಂಗ್ಳೂರಲ್ಲಿ ಒಂದು ಸಣ್ಣ ಬ್ರಾಂಚ್ ಇದೆ. ಸೊ ಇಲ್ಲಿ ನಾವು ಏನು ಮಾಡ್ತೇವೆ, ಸ್ಟೂಡೆಂಟ್ಸ್ಗಳಿಗೆ ಒಂದು ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಅನ್ನು ಕೊಟ್ಟು ಅವರಿಗೆ ಒಂದು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಹೋಗಿ ಕಲಿಯಲಿಕ್ಕೆ ಬೇಕಾಗುವಂಥ ಎಂಟ್ರೆನ್ಸ್ ಟೆಸ್ಟ್ ಆಗಿರ್ಬೋದು ಅಥವಾ ಅವರಿಗೆ ಆ ಕಾಲೇಜಲ್ಲಿ ಆಗಬೇಕಾದಂಥ ಅಡ್ಮಿಷನ್ ಆಗಿರ್ಬೋದು, ಇದಕ್ಕೆ ಬೇಕಾದ ಹೆಲ್ಪನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇವಾಗ ನಾಡಿದ್ದು ಬರುವ 30ನೇ ತಾರೀಕು ನಮ್ಮ ಬ್ರಾಂಚ್ನಲ್ಲಿ ನಾವು ಆಸ್ ಬಿಲ್ಡಿಂಗ್ ಅಂತ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೇವೆ. ಸೊ ಆಸ್ ಬಿಲ್ಡಿಂಗ್ ಪ್ರೋಗ್ರಾಮ್ ಅನ್ನುವಂಥದ್ದು ಜರ್ಮನಿಯಲ್ಲಿ ಉದ್ಯೋಗ ಅವಕಾಶವನ್ನು ಹುಡ್ಕೊಂಡಿರುವವರಿಗೆ ಹಾಗೂ ಅಲ್ಲಿ ನಾವು ಒಂದು ಅಬ್ರಾಡ್ ಕಂಟ್ರಿಯಲ್ಲಿ ಎಜುಕೇಶನ್ ಪಡಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಿರೋ ಹುಡುಗರಿಗೆ ಇದು ಒಂದು ಪ್ಲಸ್ ಪಾಯಿಂಟ್ ಅಥವಾ ಒಂದು ಮುಕ್ತ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ನಾವು ಕೊಡುವಂಥದ್ದು PU ಆದ ಸ್ಟೂಡೆಂಟ್ಗಳಿಗೆ, ಅಂದರೆ PUC ಆದ ನಂತರ ಹೆಚ್ಚಿನ ಸ್ಟೂಡೆಂಟ್ಗಳಿಗೆ ಅವರ ಫ್ಯೂಚರ್ ಬಗ್ಗೆ ಅವರಿಗೆ ಒಂದು ಕಾಂಕ್ರೀಟ್ ಆದಂಥ ಒಂದು ಐಡಿಯಾ ಇರೋದಿಲ್ಲ ಮತ್ತು ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ. ಇಲ್ಲಿ ಏನಾಗುತ್ತದೆ, ಹಾಸ್ಪಿಟಲ್ ಪ್ರೋಗ್ರಾಮ್ ಅನ್ನುವಂಥದ್ದು ನಮ್ಮ ಜರ್ಮನ್ ಗೌರ್ಮೆಂಟಿಂದ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಜರ್ಮನಿಯಿಂದ ಬಂದಂಥ ಪ್ರೋಗ್ರಾಮ್. ಇದು ಒಂಥರ ಡ್ಯೂಯಲ್ ವೊಕೇಶನಲ್ ಪ್ರೋಗ್ರಾಮ್ ಆಗಿರ್ತದೆ. ಇದರಲ್ಲಿ ಸ್ಟೂಡೆಂಟ್ಗಳು ಅಂದರೆ ಜಾಬಿನ ಜೊತೆ ಕಲಿತಾ ಇರ್ತಾರೆ. ಸೊ ಬೇಸಿಕಲಿ ಹುಡುಗರು ಏನಂದ್ರೆ ಇಂಡಿಯಾದಿಂದ ಜರ್ಮನಿಗೆ ಹೋಗುವಾಗ ಅವರು ಜಾಬಿನಲ್ಲಿ ಸೆಲೆಕ್ಟ್ ಆಗಿ ಹೋಗ್ತಾರೆ ಹಾಗೂ ಆ ಕಂಪನಿಯಿಂದ ಅವರಿಗೆ ಒಂದು ವೊಕೇಶನಲ್ ಪ್ರೋಗ್ರಾಮ್ ಟೈಪಲ್ಲಿ ಒಂದು ಎಜುಕೇಷನ್ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡ್ತಾರೆ. ಸೊ ಪ್ರೋಗ್ರಾಮ್ದು ಡ್ಯೂರೇಷನ್ ಬಂದು ಒಂದು 2 ರಿಂದ 3 ವರ್ಷ ತನಕದ ಪ್ರೋಗ್ರಾಮ್ ಇದೆ. ಆಲ್ಮೋಸ್ಟ್ ಆಲ್ PU ಆದ ಸ್ಟೂಡೆಂಟ್ಗಳಿಗೆ ಚಾಯ್ಸ್ ಮಾಡಬೇಕು ಅಂತ ಹೇಳಿದ ಒಂದು 300 ಕ್ಯಾಟಗರಿಗಳಿದ್ದಾವೆ. ಸೊ 300 ಕ್ಯಾಟಗರಿಯಲ್ಲಿ ಸ್ಟಾರ್ಟಿಂಗ್ ಫ್ರಮ್ ನಾವು ಅದನ್ನು ಹೆಸರು ಹೇಳಬೇಕಾದ್ರೆ ಮೆಕ್ರೋಟ್ರಾನಿಕ್ಸ್ ಅಥವಾ IT ಫೀಲ್ಡ್ ಆಗಿರ್ಬೋದು ಅಥವಾ ನರ್ಸಿಂಗ್ ಫೀಲ್ಡ್ ಆಗಿರ್ಬೋದು, ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಹೋಟೆಲ್ ಇಂಡಸ್ಟ್ರಿ, ಹೀಗೆ ಇಂಡಸ್ಟ್ರಿ ವೈಸ್
300 ಕೆಟಗರಿಗಳಿದ್ದಾವೆ. ಆ ಕೆಟಗರಿಗಳಲ್ಲಿ ಸ್ಟೂಡೆಂಟ್ ತಾನು ಯಾವ ಇಂಟ್ರೆಸ್ಟ್ ಇರೋ ಫೀಲ್ಡ್ ಇರ್ತದೆ ಅದನ್ನು ಚೂಸ್ ಮಾಡಿಕೊಂಡು ಅವನು ಅಲ್ಲಿಗೆ ರಿಕ್ರೂಟ್ ಆಗಿ ಹೋಗ್ತಾನೆ. ರಿಕ್ರೂಟ್ ಆಗಿ ಹೋದ ನಂತರ ಏನಾಗ್ತದೆ, ಆ ಕಂಪನಿಯಿಂದ ಅವರಿಗೆ ಅಲ್ಲಿ 2 ಅಥವಾ 3 ದಿನದ ಎಜುಕೇಶನ್, ಅಂದ್ರೆ ನಮ್ಮಲ್ಲಿ ನಾರ್ಮಲ್ ಕ್ಲಾಸಸ್ ಏನಿದೆ ಅದನ್ನು ಅಲ್ಲಿ ಕೊಡ್ತಾರೆ. ಆ ನಂತರ ಅವರಿಗೆ ಉಳಿದ ದಿನಗಳಲ್ಲಿ ಅವರು ಕಂಟಿನ್ಯೂಸ್ ಆಗಿ ಕಂಪನಿ ಜೊತೆ ವರ್ಕ್ ಮಾಡ್ತಾರೆ. ಈ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ನಮ್ಮಲ್ಲಿ ಯೂಶಲಿ PU ಆದ ನಂತರ ನಾವು ಡಿಗ್ರಿ ಮಾಡ್ತೇವೆ, ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೇವೆ, ಅಥವಾ ಅದಕ್ಕಿಂತ ಜಾಸ್ತಿ ಆದರೆ ಅದು ಒಂದು ಸ್ಪೆಷಲೈಸ್ ಟ್ರೈನಿಂಗ್ ಅನ್ನು ತಗೊಳ್ಳಿಕ್ಕೆ ಹೋಗ್ತೇವೆ. ಆ ಟೈಮಲ್ಲಿ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾಗ್ತದೆ, ನಾವು ಸ್ಪೆಂಡ್ ಮಾಡ್ತೇವೆ, ಹಣವನ್ನು ಸ್ಪೆಂಡ್ ಮಾಡಿ ಸ್ಟೂಡೆಂಟ್ ಎಜುಕೇಶನ್ ಅನ್ನು ಕಲಿತಾರೆ ಮತ್ತೆ ಅವರಿಗೆ ಅಲ್ಲಿ ಜಾಬ್ ಅನ್ಸರ್ಟನಿಟಿ ಇರ್ತದೆ. ಇಲ್ಲಿ ಹೇಗಾಗ್ತದೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ ಅವನಿಗೆ ಬೇಕಾದ ಅವನ ಏರಿಯಾ ಆಫ್ ಇಂಟ್ರೆಸ್ಟ್ ಏನಿದೆ ಅದಕ್ಕೆ ಬೇಕಾದಂತ ಒಂದು ಫೀಲ್ಡ್ ಅನ್ನು ಚೂಸ್ ಮಾಡ್ತಾನೆ, ಆ ಕಂಪನಿಗೆ ಜಾಯ್ನ್ ಆಗ್ತದೆ. ಆ ಕಂಪನಿ ಅವನಿಗೆ ಆ ದೇಶದಲ್ಲಿ ಜರ್ಮನಿಯಲ್ಲಿ ಪರ್ಟಿಕ್ಯುಲರ್ಲಿ ಅವರಿಗೆ ಕಲಿಯಲಿಕ್ಕೆ ಮುಕ್ತವಾದ ಅವಕಾಶ, ಅಂದ್ರೆ ಅವರೇ ಒಂದು ವೊಕೇಶನಲ್ ಸ್ಕೂಲ್ ಅಂತ ಇರ್ತದೆ, ಅಲ್ಲಿ ಅವರಿಗೆ ಎಜುಕೇಶನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ಅವರಿಗೆ ಪ್ರತಿ ತಿಂಗಳಿಗೆ ಏನಾಗ್ತದೆ, 1 ಲಕ್ಷದಷ್ಟು ಸ್ಟೈಫೆಂಡ್ ಬರ್ತದೆ. 1 ಲಕ್ಷದ ಸ್ಟೈಫೆಂಡ್ ಏನಿದೆ, ಇದು 3 ವರ್ಷ ಅಥವಾ 4 ವರ್ಷದ ಏನಾದ್ರು, ಅಂದ್ರೆ ಡಿಪೆಂಡಿಂಗ್ ಅವನು ಯಾವ ಏರಿಯಾವನ್ನು ಸೆಲೆಕ್ಟ್ ಮಾಡ್ತಾನೆ, ಆ ಏರಿಯಾವನ್ನು ಸೆಲೆಕ್ಟ್ ಮಾಡಿದ ಬೇಸ್ ಮೇಲೆ ಅದು ಕಂಟಿನ್ಯೂಷನ್ ಆಗಿ 4 ಇಯರ್ಸ್ ತನಕ ಹೋಗ್ಬೋದು. ಸೊ 4 ಇಯರ್ಸ್ ತನಕ ಮ್ಯಾಕ್ಸ್ ಟು ಮ್ಯಾಕ್ಸ್, ಅಂದ್ರೆ 1 ವರ್ಷದ ಫೈನಲ್ ಇಯರ್ಗೆ ಬರುವಾಗ ಅವನ ಸ್ಟೈಫೆಂಡ್ ಬಂದು 1,50,000 ತನಕ ಹೋಗ್ಬೋದು. ಸೊ ಅದಾದ ನಂತರ ಏನಾಗ್ತದೆ, ಯಾವ ಕಂಪನಿ ಅವರನ್ನು ಸೆಲೆಕ್ಟ್ ಮಾಡಿಕೊಂಡು ಹೋಗಿರ್ತಾರೆ, ಅವರು ಸೆಲೆಕ್ಟ್ ಮಾಡಿಕೊಂಡು ಹೋದ ಕಂಪನಿಯಲ್ಲಿ ಪರ್ಮನೆಂಟ್ ಎಂಪ್ಲಾಯಿ ಆಗಿ ಸೆಲೆಕ್ಟ್ ಆಗ್ತಾರೆ. ಇದು ಒಂದು ರೀತಿಯಲ್ಲಿ ಹೇಳೋದಾದ್ರೆ, ಅವರೇನು ಸ್ಟಡಿ ಮಾಡೋ ಪೀರಿಯಡ್ ಏನಿದೆ ಅದು ಅವರು ಪ್ರೊಫೆಷನಲ್ ಪೀರಿಯಡ್ ತರ ಆಗಿರ್ತದೆ. ಸೊ 4 ವರ್ಷದಲ್ಲಿ ಪ್ರೊಫೆಷನಲ್ ಟೈಪ್ ಅಲ್ಲಿ ವರ್ಕ್ ಮಾಡ್ತಾರೆ. ಆ ನಂತರ ಅವರಲ್ಲಿ ಅಲ್ಲಿ ಪರ್ಮನೆಂಟ್ ಆಗಿ ರಿಕ್ರೂಟ್ಮೆಂಟ್ ಆಗ್ತದೆ. ಪರ್ಮನೆಂಟ್ ಆಗಿ ರಿಕ್ರೂಟ್ಮೆಂಟ್ ಆಗುವಂತ ಕ್ಯಾಂಡಿಡೇಟ್ಗಳು, ಪರ್ಟಿಕ್ಯುಲರ್ಲಿ ನಾವು ಯಾವುದೇ ಫೀಲ್ಡ್ ಅನ್ನು ತಗೊಂಡ್ರು ಸಹಿತ ಮಿನಿಮಮ್ 3 ಲಕ್ಷಕ್ಕಿಂತ ಜಾಸ್ತಿಯ ಸ್ಯಾಲರಿಗೆ ಅವರು ಅಲ್ಲಿ ವರ್ಕ್ ಮಾಡಲಿಕ್ಕೆ ಆಗ್ತದೆ. ಸೊ ಈ ವೊಕೇಶನಲ್ ಪ್ರೋಗ್ರಾಮ್ 2 to 3 ಇಯರ್ಸ್ ಅಥವಾ 4 ಇಯರ್ಸ್ ತನಕ ಹೋಗ್ಬೋದು. ಕೆಲವೊಂದು ಮೆಡಿಕಲ್ ಫೀಲ್ಡ್ ಟ್ರೈನಿಂಗ್ಗಳು 4 ವರ್ಷದ ತನಕ ಹೋಗ್ಬೋದು. ಬಟ್ ಇದೇನಾಗಿದೆ, PU ಯಾವುದೇ ಬ್ಯಾಕ್ಗ್ರೌಂಡ್ ಇರ್ಬೋದು, ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಥವಾ ಕಾಮರ್ಸ್ ಆಗಿರ್ಬೋದು, ಅಥವಾ ಯಾವುದೇ ವೊಕೇಶನಲ್ ಅಂದ್ರೆ ನಮ್ಮಲ್ಲಿ PU ಈಕ್ವಲೆಂಟ್ ಆಗಿರ್ಬೋದು, ಡಿಪ್ಲೊಮಾಗಳಾಗಿರ್ಬೋದು, ಅದೆಲ್ಲದ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿ ಇದಕ್ಕೆ ಅವಕಾಶ ಇದೆ. 30